ಅವತ್ತಾಗಿದ್ದಂತಹ ಘಟನೆಯ ದೃಶ್ಯಗಳನ್ನ ಗಮನಿಸಿದ್ರಿ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಪ್ರಕಾಶ್ ನೂಲ್ವಿ ನೀಡ್ತಾ ಹೋಗ್ತಾರೆ. ಪ್ರಕಾಶ್, ಆವತ್ತು ಕಾರ್ಯಕ್ರಮದ ವೇದಿಕೆಯಲ್ಲೇ ಕೆಂಡಾಮಂಡಲರಾಗಿದ್ದಂತಹ ಸಿಎಂ ಎಎಸ್ಪಿ ಭರಮನಿಯವರ ಮೇಲೆ ಕೈ ಎತ್ತುವುದಕ್ಕೆ ಮುಂದಾಗ್ತಾರೆ. ಈಗ ಅದೇ ಎಎಸ್ಪಿ ಭರಮನಿಯವರು ನಿವೃತ್ತಿಯನ್ನ ಕೋರಿ ಅರ್ಜಿಯನ್ನ ಸಲ್ಲಿಸಿರೋದು. ಜೆಡಿಎಸ್ ಆರೋಪ ಮಾಡಿರೋ ರೀತಿ ಮಾನಸಿಕವಾಗಿ ಕುಗ್ಗಿ ನಿವೃತ್ತಿಗೆ ಅರ್ಜಿಯನ್ನ ಸಲ್ಲಿಸಿದ್ರಾ ಅಥವಾ ಬಿದ್ರೆ ಹಿಂದೆ ಬೇರೇನಾದ್ರೂ ಕಾರಣ ಇದೆಯಾ? ಏನ್ ಡೀಟೇಲ್ಸ್ ಸಿಗ್ತಾ ಇದೆ ಪ್ರಕಾಶ್? ವಿದ್ಯಾ, ಮುಖ್ಯಮಂತ್ರಿಗಳು ಈ ನಾರಾಯಣ ಭರಮನಿಯವರ ಮೇಲೆ ಕೈ ಎತ್ತಿದ್ರಲ್ಲ, ಈ ಪ್ರಕರಣ ಆದಾಗಿನಿಂದ ಇಡೀ ಕರ್ನಾಟಕದಲ್ಲಿ ಸರ್ಕಾರದ ವಿರುದ್ಧ, ವಿಶೇಷವಾಗಿ ಮುಖ್ಯಮಂತ್ರಿಗಳ ವಿರುದ್ಧ ಸಾರ್ವಜನಿಕರ ಆಕ್ರೋಶ ಹೆಚ್ಚಾಗಿದೆ. ಅದರಲ್ಲೂ ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಜನರ ಆಕ್ರೋಶ ಸರ್ಕಾರದ ಮೇಲೆ ಹೆಚ್ಚಾಗಿರುವಂಥದ್ದು. ಕಾರಣ ಅಂತಂದ್ರೆ, ನಾರಾಯಣ ಭರಮನಿಯವರ ಜಾಗದಲ್ಲಿ ಬೇರೆ ಅಧಿಕಾರಿ ಇದ್ದಿದ್ರೆ ಈ ರೀತಿಯ ಆಕ್ರೋಶ ಆಗ್ತಾ ಇತ್ತ, ಅಥವಾ ನಿಜವಾಗ್ಲೂ ತಪ್ಪು ಮಾಡಿದಂತ ಅಧಿಕಾರಿಯೇ ಮುಖ್ಯಮಂತ್ರಿಗಳ ಎದುರಿಗಿದ್ದಿದ್ರೆ ಈ ರೀತಿಯ ಆಕ್ರೋಶ ವ್ಯಕ್ತ ಆಗ್ತಾ ಇತ್ತ ಅಂತದನ್ನ, ಈ ಪ್ರಶ್ನೆಗಳಿಗೆ ಉತ್ತರ ನೋಡಬೇಕು ಅಂತಂದ್ರೆ ನಾರಾಯಣ ಭರಮನಿಯವರ ಸ್ವಲ್ಪ ಹಿನ್ನೆಲೆಯನ್ನ ನಾವು ನೋಡಬೇಕು. ನಾರಾಯಣ ಭರಮನಿಯವರು 1994 ಬ್ಯಾಚಿನ ಅಧಿಕಾರಿ. ಇವರು ತಮ್ಮ ಸೇವೆಯ ಅವಧಿಯುದ್ದಕ್ಕೂ ದಕ್ಷ, ಪ್ರಾಮಾಣಿಕ, ನಿಷ್ಠೂರ, ನೇರ ಅನ್ನುವಂತ ಒಂದು ಹೆಸರು ಪಡೆದುಕೊಂಡಂತವರು. ಇಡೀ ಬೆಳಗಾವಿಯಲ್ಲಿ ಏನು ತಮ್ಮ ಸೇವಾ ಅವಧಿಯಲ್ಲಿ ಮರಾಠ ಮತ್ತು ಕನ್ನಡ ವಿಷಯ ಬಂದಾಗ ದೊಡ್ಡ ದೊಡ್ಡ ಗಲಭೆಗಳಾಗ್ತಿದ್ವು, ಗಲಾಟೆಗಳಾಗ್ತಿದ್ವು. ಅಂತ ಸಂದರ್ಭದಲ್ಲಿ ಇವರು ಲಾ ಅಂಡ್ ಆರ್ಡರ್ನ ಅತ್ಯಂತ ನಿಷ್ಠರಾಗಿ ಮತ್ತು ಏನಂತಂದ್ರೆ ಏನೂ ಗಲಾಟೆ ಆಗದಂತೆ ನೋಡ್ಕೊಳ್ಳಲ್ಲಿ ಇವರು ಮುಂದೆ ಇರ್ತಾ ಇದ್ರು. ಹಾಗಾಗಿ ಗಲಾಟೆ ಅಂತ ಸಂದರ್ಭದಲ್ಲಿ ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡಬೇಕು ಅಂತಂದ್ರೆ ನಾರಾಯಣ ಭರಮನಿ ಇರಲೇಬೇಕಾಗಿತ್ತು. ಅಂತ ಪರಿಸ್ಥಿತಿ ಬೆಳಗಾವಿಯಲ್ಲಿತ್ತು. ಇನ್ನೊಂದು ಅಂತಂದ್ರೆ, ಮಹಿಳೆಯರ ಸೀರಿಯಲ್ ಕಿಲ್ಲರ್ ಪ್ರವೀಣ್ ಸಿಂತ್ರೆ ಅವರ ಎನ್ಕೌಂಟರ್ ಆಗಿರ್ಬೋದು, ದೊಡ್ಡ ರೌಡಿ, ಆ ಭಾಗದ ಜನರನ್ನ ಅಂಜಿಸಿದಂತ ರೌಡಿ ರಾಜು ಕಣಬುರ್ಗಿ ಇರ್ಬೋದು, ಇವ್ರದ್ದು ಎನ್ಕೌಂಟರ್ ಅಲ್ಲೂ ಕೂಡ ನಾರಾಯಣ ನಡಮನಿ ಅವರು ಇದ್ದಾರೆ. ಹಾಗಾಗಿ ಇವರು ತಮ್ಮ ಸೇವಾ ಅವಧಿಯುದ್ದಕ್ಕೂ ದಕ್ಷರು, ಪ್ರಾಮಾಣಿಕರು, ನೇರರು, ನಿಷ್ಠೂರರು ಅನ್ನುವಂತ ಹೆಸರು ಪಡ್ಕೊಂಡಿದ್ದಾರೆ. ಇಂಥ ಅಧಿಕಾರಿ ಮೇಲೆ, ಅದು ಆ ವೇದಿಕೆಯಲ್ಲಿ ಅವರಿಗೆ ಸಂಬಂಧ ಪಡೆದಂತ ಆ ಘಟನೆಗೆ ಮುಖ್ಯಮಂತ್ರಿಗಳು ಅವರ ಮೇಲೆ ಕೈ ಎತ್ತಿದ್ದಿದೆಯಲ್ಲ, ಇದು ಅತ್ಯಂತ ಆಕ್ರೋಶಕ್ಕೆ ಕಾರಣ ಆಗಿದ್ದು ಈ ಭಾಗದ ಜನರಿಗೆ. ಅದರಲ್ಲೂ ತಮ್ಮ ಸೇವೆಯ ಅವಧಿಯುದ್ದಕ್ಕೂ ದಕ್ಷವಾಗಿ ಏನು ಕೆಲಸ ಮಾಡ್ಕೊಂಡ್ಬಂದ್ರು, ಪ್ರಾಮಾಣಿಕವಾಗಿ ಏನು ಕೆಲಸ ಮಾಡ್ಕೊಂಡ್ಬಂದ್ರು. ನನಗೆ ಇಂಥದೊಂದು ಅವಾರ್ಡ್ ಸಿಕ್ತಲ್ಲ ಈ ಘಟನೆ ನನಗೆ ಸಂಬಂಧ ಇಲ್ಲದೆ ಇದ್ರು, ಮುಖ್ಯಮಂತ್ರಿಗಳು ಸಾರ್ವಜನಿಕರ ಎದುರೇ ನನಗೆ ಕೈ ಎತ್ತಿದ್ರಲ್ಲ, ನನ್ನ ಇಮೇಜ್ ಏನಾಗಬೇಕು ಅಂತ ತೀವ್ರವಾಗಿ ನಾರಾಯಣ ಭರಮನಿ ಅವರು ನೊಂದಿರೋದಂತೂ ನಿಜ. ಅವರಿಗೆ ನನಗೆ ಈ ಕೆಲಸನೇ ಬೇಡ, ನನಗೆ ಬಿಟ್ಟು ನಾನು ಆರಾಮಾಗಿ ಇದ್ದು ಬಿಡ್ತೀನಿ ಅನ್ನುವಂತ ಒಂದು ತೀರ್ಮಾನಕ್ಕೆ ಬಂದಿದ್ದಂತೂ ನಿಜ. ಹಾಗಾಗಿನೇ ಅವರು VRSಗೆ ಅಪ್ಲಿಕೇಶನ್ ಅನ್ನ ಕೊಟ್ಟಿರುವಂತದ್ದು. ಇನ್ನು 3.5 ವರ್ಷಗಳ ಸೇವಾವಧಿಯವರದ್ದು ಬಾಕಿ ಇದೆ. ಆದ್ರೂ ಕೂಡ ಈಗ ನಾನು ಈ ಘಟನೆಯಿಂದ ನನಗೆ ಪ್ರಾಮಾಣಿಕವಾಗಿ ಇರೋದೇ ತಪ್ಪಾಯ್ತು ಅನ್ನುವಂತ ಕಾರಣಕ್ಕಾಗಿ, ನನಗೆ ಈ ಘಟನೆ ನಡೆದು ಹೋಯ್ತಾ ಅನ್ನೋ ಕಾರಣಕ್ಕಾಗಿ ನಾರಾಯಣ ಭರಮನಿಯವರು VRS ಅನ್ನ ಕೊಟ್ಟಿದ್ದಾರೆ. ಆದ್ರೆ VRS ಅನ್ನ ಹಿಂಪಡಿಬೇಕು ಅಂತ ಹೇಳಿ ಅನೇಕ ಬಾರಿ ಅವರಿಗೆ ಅನೇಕ ಕೇಂದ್ರ ಸಚಿವರು, ರಾಜ್ಯ ಸಚಿವರು ಮತ್ತು ಸ್ವತಃ ಮುಖ್ಯಮಂತ್ರಿಗಳು ಕೂಡ ಮನವೊಲಿಸೋದಕ್ಕೆ ಅವರಿಗೆ ಪ್ರಯತ್ನ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ನಮಗೆ ಇದೆ. ಸುಮಾರು 7-8 ಜನ ಮಿನಿಸ್ಟರ್ಗಳು ಅವರಿಗೆ ಮನವೊಲಿಸೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಸ್ವತಃ CM ಮಾತಾಡಿದ್ದಾರೆ, ಸ್ವತಃ ಗೃಹ ಸಚಿವರು ಕೂಡ ಅವರಿಗೆ ಮಾತಾಡಿದ್ದಾರೆ. ನೀವು ಈ VRS ಅನ್ನ ಹಿಂಪಡೆದುಕೊಂಡ್ಬಿಡಿ, ಇದು ಅಕಸ್ಮಾತ್ ಆಗಿ VRS ನೀವು ಸಲ್ಲಿಸಿದ್ದೆ ಆದ್ರೆ ಸರ್ಕಾರಕ್ಕೆ ಇದು ತೀವ್ರ ಮುಜುಗರವನ್ನು ಉಂಟು ಮಾಡುತ್ತೆ ಅನ್ನೋ ಕಾರಣಕ್ಕಾಗಿ ಅವರು ಅನೇಕ ಬಾರಿ ಮನವೊಲಿಸುವ ಪ್ರಯತ್ನವನ್ನು ಮಾಡಿದ್ದಾರೆ. ಆದರೆ ನಾರಾಯಣ ಭರಮನಿ ಅವರು ಇದುವರೆಗೂ ಕೂಡ ತಮ್ಮ VRS ಅಪ್ಲಿಕೇಶನ್ ಅನ್ನ ಹಿಂತೆಗೆದುಕೊಂಡಿಲ್ಲ. ಅದೇ ತಟಸ್ಥ ನಿಲುವಿನಿದ್ದಾರೆ. ಇನ್ನೂ ಸರ್ಕಾರ ಮನವೊಲಿಸೋದಕ್ಕೆ ಪ್ರಯತ್ನ ಮುಂದುವರಿಸಿದೆ. ಮುಂದೆ ಏನಾಗತ್ತೆ, ನಾರಾಯಣ ಭರಮನಿ ಅವರು ಸರ್ಕಾರದ ಮನವೊಲಿಕೆಗೆ ಹೋಗೊಟ್ಟು ತಮ್ಮ ಅಪ್ಲಿಕೇಶನ್ ಅನ್ನ VRS ಅನ್ನ ಹಿಂಪಡೆದುಕೊಳ್ತಾರ, ಕಾದ್ ನೋಡಬೇಕಾಗಿದೆ. ವಿದ್ಯಾ, ಥ್ಯಾಂಕ್ ಯು ಪ್ರಕಾಶ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.